ಪ್ರತಿ ಒಂದು ಮನೆಯಲ್ಲಿ ಇವಾಗ ಒಂದಲ್ಲ ಒಂದು ಕಾಯಿಲೆಗೆ ಒಬ್ಬೊಬ್ಬರು ಒಳಗಾಗ್ತಾ ಇದ್ದಾರೆ. ಅದರಾಗೆ ಮೋಸ್ಟ್ ಕಾಮನ್ನು ಥೈರಾಯ್ಡ್. ಅತಿ ಸಣ್ಣ ವಯಸ್ಸಿನಾಗೆ, ಚಿಕ್ಕ ವಯಸ್ಸಿನಾಗೆ ಥೈರಾಯ್ಡ್ ಇದು ಜೆಂಟ್ಸ್ದಲ್ಲಿ ಬರ್ತದೆ, ಗಂಡು ಮಕ್ಕಳಲ್ಲಿ ಬರ್ತದೆ, ಹೆಣ್ಮಕ್ಳಲ್ಲಿ ಬರ್ತದೆ. ಆದರೆ ಮೋಸ್ಟ್ ಆಫ್ ದ ಪಾಪ್ಯುಲೇಷನ್ ಹೆಣ್ಮಕ್ಳು ಸಫರ್ ಆಗ್ತಾರೆ. ಸೊ ಥೈರಾಯ್ಡ್ದಾಗ ಎರಡು ಪ್ರಕಾರ ಇರ್ತದೆ. ಒಂದು ಹೈಪರ್ ಥೈರಾಯ್ಡಿಸಮ್, ಇನ್ನೊಂದು ಹೈಪೋಥೈರಾಯ್ಡಿಸಮ್. ಹೈಪರ್ ಥೈರಾಯ್ಡಿಸಮ್ದೊಳಗೆ TSH ಲೆವೆಲ್ಲು ಮತ್ತು T3 T4 ಲೆವೆಲ್ಲು ಇದು ವೇರಿಯೇಷನ್ದಿಂದ ಹೈಪರ್ ಥೈರಾಯ್ಡಿಸಮ್ ಅಂತ ನಾವು ಡಯಾಗ್ನೋಸ್ ಮಾಡೋದಕ್ಕೆ ಕ್ರೈಟೇರಿಯಾ ಬರ್ತದೆ. ಹೈಪೋ ಮತ್ತು ಹೈಪರ್ದಾಗೆ TSH ಲೋ ಇರ್ತದೆ, ಹೈಪೋದಾಗೆ TSH ಹೈ ಇರ್ತದೆ. ಅಂದರೆ ಥೈರಾಯ್ಡ್ ಗ್ಲ್ಯಾಂಡ್ ಏನಿರ್ತಾವೆ ಜಾಸ್ತಿ ಇರ್ತವೆ, T3 T4 ಇದು ಹೈಪರ್ದಾಗೆ. ಇದು T3 T4 ಇವು ಕಮ್ಮಿ ಇದ್ದಿದ್ದಕ್ಕೆ ಅದಕ್ಕೆ ಹೈಪೋ ಅಂತಾರೆ. ಸೊ ಅದು T3 T4 ಹೆಚ್ಚಿಗೆ ಮಾಡೋಕ್ಕೆ ಹೈಪೋದಾಗೆ TSH ಹೆಚ್ಚಾಗಿ ಕೆಲಸ ಮಾಡ್ತದೆ. ಪಿಟ್ಯುಟರಿ ಗ್ಲ್ಯಾಂಡು ಜಾಸ್ತಿ TSHನ್ನು ಬ್ಲಡ್ ಒಳಗೆ ಪುಷ್ ಮಾಡೋದ್ರಿಂದ ಅದನ್ನು ಮ್ಯಾಚ್ ಮಾಡೋಕ್ಕೆ ನಮ್ಮ ಶರೀರದೊಳಗೆ ದೇವ್ರು ಕೊಟ್ಟಂಗೆ ಅದನ್ನು ಸರಿಪಡಿಸೋಕೆ ಆಗ್ತದೆ. ಇನ್ನು ಕೆಲವೊಂದು ಸಮಯದಲ್ಲಿ ಅದು ಆಗ್ಲಾರ್ದು, ಅದು ಹಾರ್ಮೋನಲ್ ಲೆವೆಲ್ ಬ್ಯಾಲೆನ್ಸ್ ಆಗದೇ ಇರೋ ಕಾರಣಕ್ಕೆ ನಾವು ಅದನ್ನು ಹೈಪೋ ಮತ್ತು ಹೈಪರ್ ಅಂತ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಸೊ ಡಿಫ್ರೆನ್ಷಿಯೇಟ್ ಮಾಡಿ ಹೈಪೋ ಅಂತಂದರೆ ಕಡಿಮೆ ಇದ್ದರೆ ಅದಕ್ಕೂ ಮೆಡಿಸಿನು, ಜಾಸ್ತಿ ಇದ್ರೂ ಮೆಡಿಸಿನು. ಇನ್ನು ಯೂಶ್ವಲಾಗಿ ಹೈಪೋಥೈರಾಯ್ಡಿಸಮ್ದಾಗೆ ಸಿಮ್ಟಮ್ಸ್ ಏನಂತಂದರೆ ಒಬೆಸಿಟಿ ಬರ್ತದೆ. ಈಗ ಅವ್ರದ್ದು ಡೈಜೆಸ್ಟಿವ್ ಸಿಸ್ಟಮ್ ಸ್ಲಗ್ಗಿಶ್ ಆಗಿರ್ತದೆ, ಅಂದರೆ ಮೆಟಾಬಾಲಿಕ್ ಸಿಸ್ಟಮ್ ವೀಕಾಗಿ ಎಲ್ಲನೂ ಹಿಡ್ಕೊಳ್ತ ಹೋಗಿ ಅದನ್ನು ಎಷ್ಟು ಬಾಡಿಯಿಂದ ಡಿಸ್ಚಾರ್ಜ್ ಮಾಡಬೇಕು ಮಾಡದೇ ಇರೋದಕ್ಕೆ ಅದು ವೇಟ್ ಗೇನ್ ಆಗೋಕ್ಕೆ ಸ್ಟಾರ್ಟ್ ಆಗ್ತದೆ. ಏನೂ ಕಾರಣನೇ ಇರಲ್ಲ, ಯಾವುದೇ ಕಾರಣ ಇರಲ್ಲ, ನೋ ರೀಸನ್ ವೇಟ್ ಗೇನ್ ಆಗ್ತಿರ್ತದೆ. ಇದು ಸ್ವಾಭಾವಿಕ. ಇನ್ನು ಕೆಲವೊಬ್ಬರು ಡೈಟು ಮಾಡ್ತಿರ್ತಾರೆ, ಎಕ್ಸರ್ಸೈಸು ಮಾಡ್ತಿರ್ತಾರೆ, ಯಾಕೆ ವೇಟ್ ಜಾಸ್ತಿ ಆಗ್ತದೆ ಅಂತ ಕನ್ಫ್ಯೂಸ್ ಆಗ್ತದೆ. ಅಲ್ಟಿಮೇಟ್ಲಿ ಅವರು ಡೈಗ್ನೋಸ್ ಆಗ್ತಾರೆ ಹೈಪೋಥೈರಾಯ್ಡಿಸಮ್ ಅಂತ. ಸೊ ವೇಟ್ ಗೇನು ಹೈಪೋಥೈರಾಯ್ಡಿಸಮ್ದು ಹೇಳ್ತೀನಿ ನಿಮಗೆ. ವೇಟ್ ಗೇನ್ ಇರ್ತದೆ, ಆಮೇಲೆ ಹೇರ್ ಲಾಸ್, ಗ್ರೇಟ್ ಹೇರ್ ಲಾಸ್ ಇರ್ತದೆ. ಆಮೇಲೆ ಅವರಿಗೆ ಚಳಿ ತಡ್ಕೊಳಕ್ಕಾಗಲ್ಲ, ಸ್ಕಿನ್ನು ವೆಟ್ ಸ್ಕಿನ್ ಇರ್ತದೆ. ಈ ಸಿಮ್ಟಮ್ ಇವಾಗ ಎಲ್ಲರಿಗೂ ಗೂಗಲ್ಲಿದೆ, ಎಲ್ಲ ಏನು ಬೇಕಾದರೂ ಹುಡ್ಕಾಡಿದ್ರೆ ಸಿಕ್ಕೇ ಬಿಡ್ತದೆ. ಯೂಶ್ವಲಾಗಿ ಅವ್ರಿಗೆ ಕಾನ್ಸ್ಟಿಪೇಷನ್ ಒಂದು ಮೇಜರ್ ಪ್ರಾಬ್ಲಮ್ ಇರ್ತದೆ. ಈಗ ನಮ್ಮದೆಲ್ಲ ಶರೀರದ ಟಾಕ್ಸಿನನ್ನು ಬಾಯಿ ಹಿಡಿದು ನಮ್ಮದು ಏನಸ್ವರೆಗೂ ಒಂದು ನಮ್ಮದು ಗಟ್ರ ಇದ್ದಂಗೆ ಶರೀರದೊಳಗಿಂದ ಎಲ್ಲ ಅಂಗಾಂಗಗಳು ಒಳಗಿಂದು ವಿಷಯನ್ನ ತಂದು ಅದ್ರಾಗ ಹಿಂಡ್ತವೆ. ಅದನ್ನು ನಮ್ಮ ಮೋಷನ್ನಾಗೆ ಟಾಯ್ಲೆಟ್ನಾಗೆ ಹೋಗಿಬಿಡ್ತದೆ. ಸೊ ಇವ್ರಿಗೆ ಕಾನ್ಸ್ಟಿಪೇಷನ್ ಆಗೋದ್ರಿಂದ ಮೋಷನ್ ಕ್ಲಿಯರ್ ಇರೋಲ್ಲ, ಒಂದಿನ ಬಿಟ್ಟು ಒಂದಿನ, 2 ದಿನಕ್ಕೊಮ್ಮೆ. ಇದು ಮೇಜರ್ ಸಮಸ್ಯೆ ಈ ಹೈಪೋಥೈರಾಯ್ಡಿಸಮ್ಗೆ. ಸೊ ಅದು ಒಂದು ಸಮಸ್ಯೆ. ಆಮೇಲೆ ಹೇರ್ ಲಾಸು, ಆಮೇಲೆ ಸ್ಕಿನ್ನು ಪೂರಾ ಅವ್ರದ್ದೊಂಥರ ಲ್ಯಾಕ್ಸ್ ಸ್ಕಿನ್ ಇರ್ತದೆ, ವೆಟ್ ಸ್ಕಿನ್ ಇರ್ತದೆ. ಆಮೇಲೆ ಇನ್ನು ಹೈಪರ್ ಥೈರಾಯ್ಡಿಸಮ್ ಬಂದರೆ ಇವ್ರಿಗೆ ಏನಂದರೆ ವೇಟ್ ಲಾಸ್ ಆಗ್ತಿರ್ತದೆ, ಅಪೋಸಿಟ್ಟು. ಅದ್ರಾಗ ವೇಟ್ ಗೇನ್ ಆಗ್ತಿರ್ತದೆ, ಇದ್ರಾಗ ವೇಟ್ ಲಾಸ್ ಆಗ್ತಿರ್ತದೆ. ಈ ಎಷ್ಟು ಊಟ ಮಾಡಿದ್ರೂ ವೇಟ್ ಲಾಸ್ ಆಗ್ತಿರ್ತದೆ. ಸೊ ಇದು ಮೇಜರ್ ಡಿಫ್ರೆನ್ಸಿಂಗ್ ಪಾಯಿಂಟು. ನಾನು ಎಷ್ಟು ಊಟ ಮಾಡ್ತೀನಲ್ಲ, ನನಗೆ ಮತ್ತೆ ಹಸಿವಾತ ಮತ್ತೆ ಊಟ. ಸೊ ಅದೇ ಥರ ಈಗ ಮೋಷನ್ಸ್ ಇದರೊಳಗೆ ಅದರ ಕಾನ್ಸ್ಟಿಪೇಷನ್ ಆದರೆ ಇದ್ರಾಗ ಸ್ವಲ್ಪ ಲೂಸ್ ಮೋಷನ್ ಅಥವಾ ಇರ್ರೆಗ್ಯುಲರಿಟೀಸ್ ಇರ್ತದೆ. ಮೋಷನ್ಸು ಡಯರಿಯಾ ಹಿಂಗೆ ಆಗ್ತಿರ್ತದೆ ಪದೇ ಪದೇ. ಆಮೇಲೆ ಇವಾಗ ಸ್ಕಿನ್ ಎಲ್ಲ ಸ್ವಲ್ಪ ಇವ್ರದ್ದು ಡ್ರೈ ಹಾಟ್ ಇರ್ತದೆ. ಆಮೇಲೆ ಅದರೊಳಗೆ ಹೇರ್ ಫಾಲ್ ಇರ್ತದೆ. ಇದರೊಳಗೆ ಏನಿರ್ತದೆ, ಹೇರ್ಸು ಥಿನ್ ಆಗ್ತವೆ, ಒಂಥರ ಬ್ರಿಟಲ್ ಹೇರ್ ಆಗ್ತವೆ. ಸೊ ಈ ಥರ ದೇರ್ ಈಸ್ ಎ ಡಿಫ್ರೆನ್ಸ್ ಬಿಟ್ವೀನ್ ಹೈಪೋ ಆ್ಯಂಡ್ ಹೈಪರ್. ಇದು ಮೇಲು ಫೀಮೇಲ್ ಇಬ್ಬರಿಗೂ ಸೇಮ್ ಇರ್ತದೆ. ಪರ್ಟಿಕ್ಯುಲರ್ಲಿ ಫೀಮೇಲ್ಗೆ ಏನಂತಂದರೆ ಈ ಮೆನ್ಸಸ್ ಇಶ್ಯೂ ಭಾಳ ಇರ್ತದೆ. ಮೆನ್ಸಸ್ ಇಶ್ಯೂ ಅಂತಂದರೆ ಇರ್ರೆಗ್ಯುಲಾರಿಟೀಸ್ ಆಫ್ ಮೆನ್ಸಸ್. ಭಾಳ ಮೆನ್ಸಸ್ಸು ಪದೇ ಪದೇ ಹೋಗೋದು, 15 ದಿನಕ್ಕೊಮ್ಮೆ ಹೋಗೋದು, 8 ದಿನದಾಗ 2 ಸರಿ ಬರೋದು, ಪದೇ ಪದೇ ಹೆವಿ ಬ್ಲೀಡಿಂಗ್ ಆಗೋದು. ಆಮೇಲೆ ಬ್ಲೀಡಿಂಗೇ ಅಬ್ಸೆಂಟ್ ಆಗೋದು, ಮೆನ್ಸಸ್ಸೇ ಅಬ್ಸೆಂಟ್ ಆಗೋದು, ಲಾಂಗ್ ಗ್ಯಾಪ್ ಆಗೋದು. ಇವು ಪರ್ಟಿಕ್ಯುಲರ್ಲಿ ಮೆನ್ಸಸ್ಗೆ ಸಮಸ್ಯೆ ಆಗಿ ದಿಸ್ ಲೀಡ್ಸ್ ಟು ಇದು ಮುಂದೆ ಏನಾಗುತ್ತಂದರೆ ಇನ್ಫರ್ಟಿಲಿಟಿ, ಬಂಜೆತನಕ್ಕೆ ಮೇನ್ ಕಾರಣ ಆಗುತ್ತೆ, ಪ್ರೈಮರಿ ಇನ್ಫರ್ಟಿಲಿಟಿ. ಸೊ ಕೆಲವೊಬ್ಬರು ಇವಾಗ ಹಾರ್ಮೋನಲ್ ಕರೆಕ್ಷನ್ ಮಾಡಿಕೊಂಡು ಪ್ರೆಗ್ನೆನ್ಸಿ ಆಗೋದು ಉಂಟು. ಮೇಜರ್ಲಿ ಇದು ನನ್ನ ನೋಡ್ದಂಗೆ 15 ವರ್ಷ 20 ವರ್ಷದಿಂದ ಥೈರಾಯ್ಡ್ ಟ್ಯಾಬ್ಲೆಟ್ ನುಂಗ್ತಿರ್ತಾರೆ. ಅಂದರೆ ಇವು ಹೈಪೋನ ಇರಲಿ ಹೈಪರ್ ಟ್ಯಾಬ್ಲೆಟ್ಸ್ ನುಂಗ್ತಾನೆ ಹೋಗ್ತಿರ್ತಾರೆ. ಬಟ್ ಅದಕ್ಕೆ ಕೊನೆ ಇಲ್ಲ, ಅದಕ್ಕೆ ಪರಿಹಾರ ಇಲ್ಲ. ನಮ್ಮ ಹೋಮಿಯೋಪತಿನಾಗೆ ಅದಕ್ಕೆ ಪರಿಹಾರ ನೀವು 1-1.5 ವರ್ಷ ನೀವು ಬಿಡದೆ ನಮ್ಮ ಮೆಡಿಸಿನ್ ತೊಗೊಂಡ್ರೆ ನೀವು ಲೈಫ್ ಲಾಂಗ್ ಥೈರಾಯ್ಡ್ ಅನ್ನೋದು ಇಶ್ಯೂನೇ ಇರಲ್ಲ.
ಥೈರಾಯ್ಡ್ ಇಶ್ಯೂ ಇರಲ್ಲ ಅಂದರೆ ಹಾರ್ಮೋನಲ್ ಟೆಸ್ಟ್ ನೀವು ಮಾಡಿದ್ರೆ ಎಲ್ಲ ನಾರ್ಮಲ್ ಬಂದರೆ ನಿಮ್ಮ ಸಿಮ್ಟಮೆಟಿಕ್ ಆಟೋಮೆಟಿಕ್ ಕಮ್ಮಿ ಆಗಿರ್ತದೆ. ವೇಟ್ ಗೇನ್ ಆಗಿದ್ದು ವೇಟ್ ಲಾಸ್ ಆಗ್ತದೆ. ಅಂದರೆ ನಾರ್ಮಲ್ ವೇಟ್ ಲಾಸ್ ಅಂದರೆ ನಾರ್ಮಲ್ ಎಷ್ಟು ಬಾಡಿ ಮಾಸ್ ಇಂಡೆಕ್ಸ್ ಪ್ರಕಾರ ಐಡಿಯಲ್ ವೇಟ್ ಎಷ್ಟಿರಬೇಕು ಒಂದು ಮನುಷ್ಯನಿಗೆ ಹೈಟು ಇದಕ್ಕೆ ಪ್ರಕಾರ ಇರ್ತದೆ ಅಷ್ಟು ಬಂದುಬಿಡ್ತದೆ. ಸೊ ಇದನ್ನು ಕರೆಕ್ಷನ್ನು ನಮ್ಮದು ಹೋಮಿಯೋಪತಿ ಮೆಡಿಸಿನ್ಲಿಂದ ಆಗ್ತದೆ. ಈಗ ಸಮ್ಟೈಮ್ಸು ಒಂದು ಸರಿ ಬಂದಮೇಲೆ ಆಗೇ ಹೋಗುತ್ತಂತ ಹಂಗೆ ತಪ್ಪು ಕಲ್ಪನೆ ಬೇಡ. ನೀವು ಯಾರು ಪದೇ ಪದೇ ನೀವು ಪ್ರತಿ ತಿಂಗಳೂ ನಮ್ಮ ಮೆಡಿಸಿನ್ಸ್ ತೊಗೊಂಡ್ರೆ ನಾವು ಬೇಕಂದರೆ ನಿಮ್ಗೆ ಆನ್ಲೈನು ಮೆಡಿಸಿನ್ ಕಳಿಸ್ತೀವಿ. ಒಂದು ಸರಿ ನೀವು ಬರೋದು ಮುಖ್ಯ ಇರ್ತದೆ. ಯಾಕಂದರೆ ನಿಮ್ಮನ್ನು ನೋಡಿ ನಾವು ನಿಮ್ಮದು ಬಾಡಿ ನಮ್ಮ ಹೋಮಿಯೋಪತಿದಾಗ ಕ್ಲಾಸಿಕಲ್ ಕಾನ್ಸ್ಟಿಟ್ಯೂಷನ್ ಅಂತ ಇರ್ತದೆ. ಅಂದರೆ ನಿಮ್ಮ ಮುಖ ಏನು, ನಿಮ್ಮ ಇದು ಹುಬ್ಬಿನ ಕೂದಲು ಹೆಂಗೆ, ನಿಮ್ಮ ಮೂಗು ಹೆಂಗೆ, ಇದು ನಿಮ್ಮದು ಫೇಸ್ ಹೆಂಗಿದೆ, ರೌಂಡ್ ಇದೆನಾ, ಚೌಕ್ ಇದೆನಾ, ಹಿಂಗೆ ಟ್ರ್ಯಾಂಗಲ್ ಇದೆ, ಇದೆಲ್ಲ ಹೋಮಿಯೋಪತಿದಾಗ ಭಾಳ ಮ್ಯಾಟ್ರ್ ಆಗ್ತದೆ. ಯಾಕಂದ್ರೆ ಇಂಡಿವಿಜುವಲಿಟಿ ಡಿಫ್ರೆನ್ಷಿಯೇಟ್ ಮಾಡಬೇಕಾಗ್ತದೆ. ಸೊ ಈಗ ಹೆಂಗೆ ನೋಡಿರಿ, ಆಧಾರ್ ಕಾರ್ಡಿಗೆ ಪ್ರತಿಯೊಬ್ಬರಿಗೂ ಒಂದು ಆಧಾರ್ ಕಾರ್ಡ್ ನಂಬರ್ ಬೇರೆ ಇದೆ. ಬಯೋಮೆಟ್ರಿಕ್ ಹೆಂಗೆ ಬಯೋಲಾಜಿಕಲ್ ಚೇಂಜ್ ಪ್ರತಿ ಎವ್ರಿ ಇಂಡಿವಿಜುವಲ್ ಈಸ್ ಡಿಫ್ರೆಂಟ್. ಆ ಥರ ನಮ್ಮಲ್ಲಿ ಈಗ ನೋಡಿರಿ, ನೀವು ಹೈಪೋ ಇದ್ದರೆ ಒಂದೇ ಟ್ಯಾಬ್ಲೆಟ್ ಇರ್ತದೆ. ಕಂಪ್ನಿ ಬೇರೆ ಇರ್ಬೋದು, ಅಲೋಪತಿನಾಗೆ ಮೆಡಿಸಿನ್ ಒಂದೇ ಇರ್ತದೆ. ನಮ್ಮಲ್ಲಿ ಹಂಗಲ್ಲ, ಹೈಪೋಕ್ಕೇ ಬೇರೆ ಸುಮಾರು ಮೆಡಿಸಿನ್ ಇರ್ತವೆ. ಪ್ರತಿಯೊಂದು ಇಂಡಿವಿಜುವಲಿಟಿ ಚೇಂಜ್ ಆಗ್ತದೆ. ಇಂಡಿವಿಜುವಲ್ ಮೆಡಿಸಿನ್ ಚೇಂಜ್ ಆಗ್ತದೆ. ಇವ್ರಿಗೆ ಕೊಟ್ಟದ ಮೆಡಿಸಿನ್ ಅವ್ರಿಗೆ ಬರೋಲ್ಲ. ಅದು ಹೋಮಿಯೋಪತಿ ಸ್ಪೆಷಾಲಿಟಿ. ಇಂಡಿವಿಜುವಲಿಟಿ ಇದೇ ಇರ್ತದೆ. ಸೊ ಆ ಥರ ನಮ್ಮಲ್ಲಿ ನೀವು ಕಂಟಿನ್ಯೂ ತೊಗೊಂಡ್ರೆ, ಈಗ ಸುಮಾರು ನಾವು ಅನ್ಕೌಂಟೇಬಲ್ ಅಷ್ಟೊಂದು ಥೈರಾಯ್ಡ್ ಪೇಷಂಟ್ ನಾವು ಟ್ರೀಟ್ ಮಾಡಿದ್ದೀವಿ. ಮೆಡಿಸಿನ್ ಸ್ಟಾಪ್ ಮಾಡಿ ಭಾಳ ದಿನ ಆಗಿರ್ತದೆ. ಪೇಷಂಟ್ಗಳಿಗೆ ನಾವು ಈಗ 10 ವರ್ಷ ಮೆಡಿಸಿನ್ ತೊಗೊಂಡಿದ್ದೀವಿ, ಮುಂದೆ ಹೆಂಗಂತ ಒಬ್ಬೊಬ್ರು ಇರ್ತಾರೆ. 10 ವರ್ಷ ಮೆಡಿಸಿನ್ ತೊಗೊಂಡ್ರೆ ನಾವು ಬಂದ ತಕ್ಷಣ ನಿಮ್ಮದು ಮೆಡಿಸಿನ್ನ ನಾವು ಟೇಪರಿಂಗ್ ಮಾಡೋದು ಮಾಡಬೇಕಾದ್ರೆ ಮಾಡ್ತೀವಿ, ಇಲ್ಲ ಟೋಟಲ್ ಸ್ಟಾಪ್ ಮಾಡ್ತೀವಿ. ಅಲೋಪತಿ ಮೆಡಿಸಿನ್ ಟ್ಯಾಬ್ಲೆಟ್ ಸ್ಟಾಪ್ ಮಾಡಿ ನಮ್ಮದೇ ಮಾಡಿರ್ತೀವಿ. ನಾವು ಅದನ್ನು ಸ್ಟಾಪ್ ಮಾಡಿದ್ಮೇಲೆ ನೀವು 10 ವರ್ಷ ತೊಗೊಂಡಿರ್ತೀರ, ಅದು ಒಮ್ಮೆ ರೇಜ್ ಆಗ್ತದೆ. ಮತ್ತು ಹಾರ್ಮೋನಲ್ ರೇಜಸ್ TSH ಡೌನರ್ ಆಗ್ಬೋದು, ಅಪ್ಪರ್ ಆಗ್ಬೋದು, T3 T4 ಹೆಚ್ಚು ಆಗ್ಬೋದು. 1 ತಿಂಗಳು 2 ತಿಂಗಳು ಆಗ್ತದೆ. ಮುಂದೆ ಅದು ನಮ್ಮ ಒಂದು 3-4 ತಿಂಗಳದಾಗ ಮತ್ತೆ ನಾರ್ಮಲ್ ಬರ್ತದೆ. ನಿಮ್ಗೆ ಹಾಗೆ ಒಂದು ತೋರಿಸ್ಬೇಕಂದ್ರೆ ಉದಾಹರಣೆ, ಇದು ಮೆಟ್ರೋಪೊಲಿಸ್ ಅಂತ ಬೆಂಗಳೂರು ಪೇಷಂಟ್. ಇದು ಮೆಟ್ರೋಪೊಲಿಸ್ ಅಂತ, ಇದು ಬೆಂಗಳೂರಲ್ಲಿ ಟೆಸ್ಟ್ ಮಾಡಿದ್ದು ಪೇಷಂಟ್. ಪೇಷಂಟ್ಗೆ ಈ ಸಮಸ್ಯೆ ಏನಂದರೆ ಅವ್ರದ್ದು ಪೂರ ಇದು ಲೆಫ್ಟ್ ಐನೇ ಕಾಣಲ್ಲ, ಕಣ್ಣೇ ಕಾಣಲ್ಲ ಅವ್ರಿಗೆ. ಪೂರ ಹಾಫ್ ವಿಷನ್ ಲಾಸ್ ಇದೆ, ಫುಲ್ ಬ್ಲ್ಯಾಂಕ್ ಕಾಣಿಸ್ತದೆ. ಸೊ ಅವ್ರು ನನ್ನ ಹತ್ರ ಸ್ಟಾರ್ಟ್ ಮಾಡಿದ್ದು ಏಪ್ರಿಲ್ನಾಗೆ ಸ್ಟಾರ್ಟ್ ಮಾಡಿದ್ದಾರೆ. ಏಪ್ರಿಲ್ 17ಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಬ್ಯಾಂಗ್ಳೂರಿಂದ ಪೇಷಂಟು. ಅವ್ರಿಗೆ ಹೈಪೋಥೈರಾಯ್ಡಿಸಮು, ಕಣ್ಣು ಕಾಣಿಸಲ್ಲ, ಸುಮಾರೆಲ್ಲ ಅವ್ರದ್ದು ಇಷ್ಟೆಲ್ಲ ಒಂದು ಪೇಜ್ ಬರೋಷ್ಟೆಲ್ಲ ಕಂಪ್ಲೇಂಟ್ಸ್ ಇದ್ದಾವೆ, ಸುಮಾರೆಲ್ಲ ಕಂಪ್ಲೇಂಟ್ ಇದ್ದಾವೆ. ಅವ್ರಿಗೆ ನಾವು ಒಂದು 3 ವರ್ಷದಿಂದ ಅವರು ಟ್ಯಾಬ್ಲೆಟ್ ಮೇಲಿದ್ದಾರೆ. ಅವ್ರಿಗೆ ನಾವು ಟ್ಯಾಬ್ಲೆಟ್ ಆಲ್ ಆಫ್ ಸಡನ್ ಬಂದ್ ಮಾಡಿದ್ಮೇಲೆ ಇದು TSH ಇದು ಅಬೋವ್ ಜೂನ್ನೊಳಗೆ, ಏಪ್ರಿಲ್ನಾಗೆ ಸ್ಟಾರ್ಟ್ ಮಾಡಿ ನಮ್ಮ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ, ಮೆಡಿಸಿನ್ ಸ್ಟಾಪ್ ಮಾಡಿ ನಮ್ಮ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ. ಅಂದರೆ ಜೂನ್ನಾಗೆ ನಾವು ಟೆಸ್ಟ್ ಮಾಡಿದ್ರೆ TSH 100 ಮೇಲೆ ಬಂದಿದೆ. ಇದು ಬೆಂಗಳೂರಲ್ಲಿ ಮೆಟ್ರೋಪಾಲಿಸಿದಾಗ ಮಾಡಿದ್ದು. TSH ಅಬೋವ್ 100 ಅಂತ ಬಂದಿದೆ, 100 ಮೇಲೆ ಬಂದಿದೆ. ಆದರೂ ಪೇಷಂಟು ಸ್ವಲ್ಪ ಗಾಬರಿ ಆಯಿತು, ಪ್ಯಾನಿಕ್ ಆಯಿತು. ಒಮ್ಮೆ ಇಷ್ಟು ಭಯಂಕರ ಬಂದುಬಿಡ್ತು ಸರ್ ಅಂತಂದರು. ನಾವು ಹೇಳಿದೆವು, ನಮ್ಮ ಕಾನ್ಫಿಡೆನ್ಸ್ ನಮ್ಮ ಮೇಲೆ ಬಿಟ್ಕೊಡಿ, ನಿಮ್ಗೆ ಏನಾದರೂ ನಾವು ಗ್ಯಾರಂಟಿ ಇರ್ತೀವಿ, ತಲೆ ಕೆಡಿಸ್ಕೊಬೇಡ್ರಿ. ಇದು 6/6/26ಕ್ಕೆ ಮಾಡಿದ್ದಾರೆ. ಹೊಳ್ಳಿ ಇದೇ ಸೇಮ್ ಪೇಷಂಟು 7/7/26ಕ್ಕೆ ಮಾಡಿದ್ದಾರೆ. ಇಲ್ಲಿ ಎಷ್ಟು ಬಂದಿದೆ ಅಂದರೆ 7.100 ಮೇಲೆ ಇದ್ದಿದ್ದು 7.5 ಬಂದಿದೆ TSH. ನೋಡಿ, ಜೂಮ್ ಮಾಡಿ ತೋರಿಸಿ. TSH 7.5 ಯಾರೂ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಪೇಷಂಟ್ಗೆ ನಂಬಿಕೆ ಅಲ್ಲ, ನಮ್ಮದು ಹೋಮಿಯೋಪತಿ ಅನ್ನೋದು ಒಂದು ಸೈನ್ಸ್ ಇದೆ. ಇದು ಪ್ರಾಕ್ಟಿಕಲಿ ಒಂದು ಮನುಷ್ಯಗೆ ನಾವು ಡೀಟೇಲಾಗಿ ಸ್ಟಡಿ ಮಾಡಿ ಕೊಡೋದ್ರಿಂದ ಆ ಮನುಷ್ಯಗೆ ಏನೇ ಕಾಯಿಲೆ ಇದ್ದರೂ, ನಾವು ಇವರಿಗೆ ಥೈರಾಯ್ಡ್ ಕೊಟ್ಟರು ಇವ್ರಿಗೆ ಕಣ್ಣಿನ ವಿಷನು ಕಮ್ಮಿ ಆಗಿದೆ, ನಾವು ಅವ್ರಿಗೆ ಕಣ್ಣಿನ ವಿಷನ್ ಕೊಟ್ಟರೆ ಥೈರಾಯ್ಡ್ ಕಮ್ಮಿ ಆಗಿದೆ ಅಂದರೆ ಒಂದು ಮನುಷ್ಯ ಒಂದು ಯುನೀಕ್ ಇರ್ತದೆ. ಆ ಮನುಷ್ಯನ ರೋಗ ಟ್ರೀಟ್ಮೆಂಟ್ ಮಾಡೋದಲ್ಲ, ಮನುಷ್ಯನೇ ಟ್ರೀಟ್ಮೆಂಟ್ ಮಾಡೋದು. ರೋಗ ಟ್ರೀಟ್ಮೆಂಟ್ ಮಾಡಿದ್ರೆ ನೀವು ಟೆಂಪ್ರರಿ ಸಪ್ರೇಷನ್ ಆಗುತ್ತೆ. ಮನುಷ್ಯನಿಗೆ ಆ್ಯಸ್ ಎ ಹೋಲ್ ನೀವು ಟ್ರೀಟ್ಮೆಂಟ್ ಮಾಡಿದ್ರೆ ರೋಗನೂ ಇರೋಲ್ಲ, ಅವನಿಗೆ ಯಾವುದೇ ಕಾಯಿಲೆನೂ ಬರೋಲ್ಲ. ಸೊ ಈ ಥರ ಇವ್ರಿಗೆ ಈಗ ನಮ್ಮಲ್ಲಿ ನಮ್ಮ ಮೆಡಿಸಿನ್ನಿಂದ ಸುಮಾರು ಜನಗಳಿಗೆ PCOD ಸಮಸ್ಯೆ, ಇದ್ರದ್ದು ಥೈರಾಯ್ಡ್ ಕಾಂಪ್ಲಿಕೇಶನ್ಸ್ ಹೇಳಿದ್ರೆ ಮೆನ್ಸ್ಟ್ರುಯಲ್ ಇರ್ರೆಗ್ಯುಲಾರಿಟೀಸು. ಈಗ PCOD ಸಮಸ್ಯೆ ಹೆಂಗೆ ಆಗ್ತದೆ ಅಂದರೆ, ಇವಾಗ ನೋಡಿ, ಇದು PCOD ಅಂತಂದರೆ ಕೆಳಗಡೆ ನಮ್ಮದು ಓವರೀಸ್ ಇರ್ತವೆ, ಅಂಡಾಶಯ ಹೆಣ್ಮಕ್ಳಲ್ಲಿ, ಅವು ದಪ್ಪ ಆಗೋದ್ರಿಂದ ರೆಗ್ಯುಲರಾಗಿ ಪೀರಿಯಡ್ ಬರೋಲ್ಲ. ಇಲ್ಲಿಂದ ಇದು ಒಂಥರ ಹೈಕೋರ್ಟ್ ಇದ್ದಂಗೆ, ಇದು ಲೋಕಲ್ ಕೋರ್ಟ್ ಇದ್ದಂಗೆ, ಇದು ಹೈಕೋರ್ಟ್ ಇದ್ದಂಗೆ. ಥೈರಾಯ್ಡ್ ಇಲ್ಲಿ ಡಿಸ್ಟರ್ಬ್ ಆದರೆ PCOD ಡಿಸ್ಟರ್ಬ್ ಆಗ್ತದೆ. ಇವೆಲ್ಲ ಹಿಂದೆಲ್ಲ ತಿಳ್ಕೊಂಡಿರೋ ಥೈರಾಯ್ಡೇ ಕಾರಣಕ್ಕೆ ಇಂಡೈರೆಕ್ಟ್ ಇದು ಏನು ಹೇಳ್ರಿ, ಪಿಟ್ಯುಟರಿ ಇಲ್ಲಿಂದ ರಿಲೀಸ್ ಆಗುತ್ತೆ.
ಅಂದರೆ ಇದು ಹೈಕೋರ್ಟು, ಸುಪ್ರೀಂ ಕೋರ್ಟು, ಇಲ್ಲೆಲ್ಲ ಲೋಕಲ್ ಕೋರ್ಟು, ಇಲ್ಲೆಲ್ಲ ಸಮಸ್ಯೆ ಇದೆ. ಈಗ ಇತ್ತೀಚಿನ ದಿನಗಳದಾಗ ಈಗ ಇದು ಥೈರಾಯ್ಡ್ಗೆ ಮತ್ತು ಮಕ್ಕಳಾಗ್ಲಾರ್ಗೆ ಬಂಜೆತನಕ್ಕೆ ಅದೊಂದು ಬೇರೆ ಟಾಪಿಕ್ ಮಾತಾಡೋಣ. ಈ ನಮ್ದು ಯೂಸ್ ಮಾಡ್ತಾರಲ್ಲ ಪೌಂಡ್ಸ್ ಟಾಲ್ಕಮ್ ಪೌಡ್ರ್, ಅಮೇರಿಕಾದಾಗ ಸ್ಟಡಿ ಬಂದು ಅವ್ರು ಎಷ್ಟೋ ಕೋಟಿ ಅವ್ರಿಗೆ ದಂಡ ಹಾಕಿತು. ಆ ಪೌಡ್ರನ್ನ ಚಿಕ್ಕ ಮಕ್ಕಳಿಗೆ ಹೊಡೆಯೋದ್ರಿಂದ ಮುಂದೆ PCOD ಸಮಸ್ಯೆಯಾಗಿ ಬಂಜೆತನ ಬಂದಿರೋದ್ರಿಂದ ಅದು ಪ್ರೂವ್ ಆಗಿ ಅವ್ರಿಗೆ ಪೆನಲ್ಟಿ ಬಿತ್ತು ಅಮೇರಿಕಾ ಕೋರ್ಟಲ್ಲಿ. ಇದು ಒಂದು ಜಡ್ಜ್ಮೆಂಟ್ ಇದೆ. ಓಕೆ, ಈ ಥರ ಇದು ಒಂದು ಥೈರಾಯ್ಡ್ ಇದು ಒಂದು ಕೇಸು. ಆಮೇಲೆ ಇದು ನೋಡಿ, ನಮ್ಮ ಹತ್ರ ಇವ್ರದ್ದು 2024ರಿಂದ ಬರ್ತಾಯಿದ್ದಾರೆ. 2024ರಿಂದ ಇವರು ಆಲ್ಮೋಸ್ಟ್ ಒಂದು 10 ಇಯರ್ಸ್ 10 ವರ್ಷ ತೋರಿಸಿದ್ದಾರೆ. 10 ವರ್ಷ ಥೈರಾಯ್ಡ್ ಗೋಳಿ ಮೇಲಿದ್ದಾರೆ. ಇವ್ರದ್ದು ಪೂರ ಹೆಂಗಂದರೆ ಮುಖ ಎಲ್ಲ ದಪ್ಪ, ಒಂಥರ ವೇಟು, ಮೆನ್ಸಸ್ ಭಾಳ ಇರ್ರೆಗ್ಯುಲರು, ಡಿಲೇ ಇತ್ತು ಇವ್ರಿಗೆ. ಆಲ್ಮೋಸ್ಟ್ ಆಗಿ ಹೆಂಗಂದರೆ ನಮ್ಮದು ಟ್ರೀಟ್ಮೆಂಟ್ ತೊಗೊಳ್ತಾ ಅವ್ರಿಗೆ ಇರ್ರೆಗ್ಯುಲರಿಟೀಸ್ ಆಯಿತು. ಅವರು ಲೊಕೇಶನ್ ಶಿಫ್ಟ್ ಆಗಿ ಇರ್ರೆಗ್ಯುಲರ್ ಆಯಿತು. ಅವ್ರಿಗೆ ಹೆಂಗಂದರೆ ರುಮ್ಯಾಟಿಸಮ್ ಬಂದುಬಿಡ್ತು, ಜಾಯಿಂಟ್ ನೋವು ಬಂದುಬಿಡ್ತು, ಅದು ಭಯಂಕರ ಸಿವಿಯರ್ ಆಯಿತು. ಸೊ ಅದನ್ನು ನಾವು ಅದ್ರ ಜೊತೆಗೆ ಥೈರಾಯ್ಡ್ ಟ್ರೀಟ್ಮೆಂಟ್ ಮಾಡಿದಾಗ ಇವಾಗೆಲ್ಲ ಬರ್ತಿದ್ದೀವಿ ನೋಡು, ರೊಮ್ಯಾಟಿಕ್ ಪೇನ್ಸ್ ಆಲ್ಮೋಸ್ಟ್ ರಿಸಾಲ್ವ್ಡ್. ನಾವು ಓನ್ಲಿ ಫೋಕಸ್ ಆನ್ ಥೈರಾಯ್ಡ್. ಈಗ ಈ ಮಾರ್ಚ್ ತನಕ ಅದು ಥೈರಾಯ್ಡ್ ಅಂದರೆ ರೊಮ್ಯಾಟಿಸಮ್, ಜಾಯಿಂಟ್ ಪೇನ್ ಎಲ್ಲ ಹೋಯ್ತು, ಕ್ಲಿಯರಾಗಿ ರೊಮ್ಯಾಟಿಸಮ್ ಹೋಯ್ತು, ಜಾಯಿಂಟ್ ಪೇನ್ ಹೋಯ್ತು. ಮತ್ತು ಥೈರಾಯ್ಡ್ ಮಾಡಿದ್ರೆ ಅವ್ರ ಥೈರಾಯ್ಡ್ TSH 3.52 ಬಂದಿದೆ. 3.5 10 ವರ್ಷ ಥೈರಾಯ್ಡ್ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ. ಅವ್ರಿಗೆ ನಾವು ಟ್ರೀಟ್ಮೆಂಟ್ 2024ರಿಂದ ಬಂದ್ ಮಾಡಿದ್ದೀವಿ. ಈಗೆಲ್ಲ ನಾರ್ಮಲ್ ಬಂದು ಈಗ ನಮ್ಮ ಮೆಡಿಸಿನ್ನು ಸ್ಟಾಪ್ ಮಾಡಿದ್ದೀವಿ ನಾವು. ಸೊ ಸಿ ಈಸ್ ಫೈನ್. ಸೊ ಈ ಥರ ನೀವು ಪದೇ ಈಗ ಫೋನಲ್ಲೇ ಎಲ್ಲನೂ ವಿಷಯಗಳನ್ನು ಕೇಳ್ತಾರೆ, ಈ ವಿಡಿಯೋ ಬಂದಂದು ಕೇಳ್ತಾರೆ. ಒಂದು ಸಾರಿ ಬಂದು ಕನ್ಸಲ್ಟ್ ಮಾಡಿ ನಾವು ನಿಮ್ಗೆ ಟೈಮ್ ಕೊಡ್ತೀವಿ, 1 ಅವರು 2 ಅವರು ಟೈಮ್ ಕೊಡ್ತೀವಿ. ಕೊಟ್ಟ ಮೇಲೆ ನೀವು ಮಾತಾಡಿ ನಿಮ್ಮ ಡೌಟ್ಗಳನ್ನ ಕ್ಲಿಯರ್ ಮಾಡಿ. ಯಾಕಂದರೆ ಒಂದೇ ಸಾರಿಗೆ ಸುಮಾರು ಕಾಲ ನಾವು ಒಬ್ಬನೇ ಅಟೆಂಡ್ ಮಾಡಿ ಮಾತಾಡೋದು ತುಂಬ ಕಷ್ಟ ಆಗುತ್ತೆ. ನಾವು ನಂಬರ್ ಹಾಕಿರ್ತೀವಿ, ಅಪಾಯಿಂಟ್ಮೆಂಟ್ ತೊಗೊರಿ, ಬರ್ರಿ. ನಿಮಗೆ ಗ್ಯಾರಂಟಿ ಏನಂತಂದರೆ ನಾವು ಹೇಳಲ್ಲ, ನೀವೇ ನಿಮ್ಗೆ ಎಲ್ಲಿ ತಿಳಿತದೆ ನಿಮ್ಮ ಲ್ಯಾಬ್ರೇಟ್ರಿದಾಗೆ, ನಿಮ್ಮ ಕಾನ್ಫಿಡೆಂಟು ಸ್ಟ್ಯಾಂಡರ್ಡ್ ಲ್ಯಾಬ್ರೇಟ್ರಿದಾಗೆ ಚೆಕ್ ಮಾಡ್ಕೊರಿ. ನಿಮ್ಮ ಥೈರಾಯ್ಡ್ದು ನಿಮ್ಮ ಕಮ್ಮಿ ಆಗಿದೆ ನಿಮಗೆ ಗೊತ್ತಾಗುತ್ತೆ. ಸೊ ಈ ಥರ ನಾವು ಥೈರಾಯ್ಡ್ ಲೈಫ್ ಟೈಮ್ ಟ್ಯಾಬ್ಲೆಟ್ ಇಡೋದಕ್ಕಿಂತ 2 ವರ್ಷ, 1.5 ವರ್ಷ, 1 ವರ್ಷ ಹಿಂಗೆ ನಾವು ಟೋಟಲಾಗಿ ಥೈರಾಯ್ಡನ್ನು ಟ್ಯಾಬ್ಲೆಟೇ ಬಂದ್ ಮಾಡಿ ಒಳ್ಳೆಯ ಆರೋಗ್ಯನ ಕೊಡ್ಬೋದು.